ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಒಂದ್ಸಾರಿ ಟ್ರೈ ಮಾಡಿ. ನಾನಿಲ್ಲಿ 1 ಗ್ಲಾಸು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಸಬ್ಬಕ್ಕಿ, ಹಾಗೆ 1 ಸ್ಪೂನು ಮೆಂತ್ಯ. ಇಷ್ಟನ್ನು 3-4 ಸಾರಿ ತೊಳೆದು 5 ಅವರು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಹಸಿಕಾಯಿನ ತೊಗೊಂಡು ಮಿಕ್ಸಿಯಲ್ಲಿ ಕಾಯಿ ತುರಿ, ನೆನೆಸಿಟ್ಟಿರೋಂಥ ಅಕ್ಕಿ, ಸ್ವಲ್ಪ ನೀರು ಇಷ್ಟು ಹಾಕಿ ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಬಂದರೆ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅಕ್ಕಿ ಇದೆ, ಅದನ್ನು ರುಬ್ಕೊಂಡು ಬರ್ತೀನಿ. ಈ ದೋಸೆ ಮಿಶ್ರಣನ ಕೈಯಲ್ಲೇ ಈ ಥರ ಕಲಿಸ್ಬೇಕಾಗುತ್ತೆ. ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಉದುಕ್ ಬರುತ್ತೆ. ಈ ಥರ ಕಲಿಸ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಈ ಥರ ಮಿಕ್ಸ್ ಮಾಡಿದಾಗಿದೆ. ಈಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 7-8 ಅವರು ಉದ್ಗೋದಕ್ಕೆ ಬಿಡ್ತೀನಿ. ಈಗ ರುಬ್ಬಿ 8 ಗಂಟೆ ಆಗಿದೆ. ನೋಡೋಣ ಹೇಗಾಗಿದೆ. ನೋಡಿ, ಈ ಥರ ಆಗಿದೆ. ಇದು ಜಾಸ್ತಿ ಉದ್ಗೋದಿಲ್ಲ, ಆದರೂ ದೋಸೆ ಸಾಫ್ಟಾಗಿ ಬರುತ್ತೆ. ಈಗ ಕಲಿಸ್ಕೊಳ್ಳೋಣ ಚೆನ್ನಾಗಿ. ನಾನು ರುಬ್ಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ. ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಈ ಥರ ಚೆನ್ನಾಗಿ ದೋಸೆ ಹಿಟ್ಟಲ್ಲೇ ಸ್ವಲ್ಪ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಸೋಡಾನ ಬಳಸ್ತಾ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಸ್ವಲ್ಪ ದಪ್ಪ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಡ್ತೀವಿ. ಇದು ತೀರಾ ತೆಳುನೂ ಬೇಡ, ತೀರಾ ಗಟ್ಟಿನೂ ಬೇಡ, ಹಾಗೆ ಕಲಿಸ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ. ಈ ಹದ ಇಟ್ಟರೆ ಸಾಕು. 8 ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈಗ ದೋಸೆ ಹಿಟ್ಟನ್ನ ಹರಡ್ತೀನಿ. ದಪ್ಪನಾಗೆ ಹರಡಬೇಕಾಗುತ್ತೆ. ಈಗ 1 ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಇದ್ದೀನಿ. ಈಗ 2 ನಿಮಿಷ ಆಗಿದೆ. ದೋಸೆ ನೋಡಿ ಸುತ್ತಲೂ ಕೆಂಪಗಾಗಿದೆ. ಈಗ ದೋಸೆ ಆಗಿದೆ. ನಾನು ದೋಸೆನ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ.